ಚಿಕಿತ್ಸೆ ಅಂದ್ರೆ ಏನು, ಮರ್ಮ ಚಿಕಿತ್ಸೆಯನ್ನ ಯಾವ ರೀತಿಯಾಗಿ ಕೊಡ್ತಾರೆ, ಆ ಮರ್ಮ ಚಿಕಿತ್ಸೆಯನ್ನ ಪಡ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳು ಉಂಟಾಗುತ್ತೆ, ಅದರ ಒಂದು ವಿಧಾನ, ರೀತಿ ನೀತಿ ಪ್ರತಿಯೊಂದು ಕೂಡ ನಮ್ಗೆಲ್ಲರಿಗೂ ತಿಳ್ಕೋಬೇಕು ಅಂತ ತುಂಬಾ ಕುತೂಹಲ ಇದೆ ಅಲ್ವಾ. ನನಗೂ ಕೂಡ ತುಂಬಾ ಕುತೂಹಲ ಇದೆ. ಸೊ ರೂಪಾ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ಪ್ಲೀಸ್ ನಮಗೆ ಮರ್ಮ ಚಿಕಿತ್ಸೆ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ನಮಗೆ ತಿಳಿಸಿ ಅಂತ. ಆ್ಯಕ್ಚುಲಿ ಊಟ ಆದಮೇಲೆ ಮೆಡಿಟೇಷನ್ ಆದಮೇಲೆ ಮಾತಾಡೋಕ್ಕೆ ಕರೆದ್ಬಿಟ್ಟು, ಬಿಕಾಸ್ ಆಫ್ಟರ್ ಮೆಡಿಟೇಷನ್ ವಿ ಡೋಂಟ್ ಫೀಲ್ ಲೈಕ್ ಟಾಕಿಂಗ್, ವಿ ನೀಡ್ ದಟ್ ಕಾಮ್ನೆಸ್, ರೈಟ್? ಓಕೆ, ಸೊ ಬಿಫೋರ್ ಐ ಟಾಕ್ ಅಬೌಟ್ ವರ್ಮ, ಎಲ್ಲರೂ ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ. ಇನ್ನೊಂದ್ಸತಿ ಕ್ಲೋಸ್ ಯುವರ್ ಐಸ್. ಸುಕನ್ಯಮ್ಮ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. Take a deep breath in. Breathe out through your nostrils. Breathe in. Breathe out through your nostrils. Breathe in. Now breathe out through your mouth. Breathe in through your nostrils. Breathe out through your mouth. Keep doing it by yourself. Breathe in. Breathe out. ನೀವೇ ಮಾಡಿ, ಇವಾಗ ಮಾಡ್ತಾ ಇರಿ. Till I interrupt you, keep doing it. ಹೇಳಿರೋದು ಯೋಗ ಕ್ಲಾಸ್ ಮಾಡು ಅಂತ ಹೇಳಿಲ್ಲ, ವರ್ಮ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಬಟ್ there is a connection between these two. That's why I made you to do this. ವರ್ಮ ಅನ್ನೋದು ಇಟ್ಸ್ ಅ ಗುಡ್ ಓಲ್ಡ್ ಏನ್ಷಿಯಂಟ್ ಟೆಕ್ನಿಕ್. ಅದಾವುದು ಇಟ್ಸ್ 5000 years ಎಗೋ, ಅದಾದ್ರು ಅವಾಗಿದ್ದೇ ಟ್ರೀಟ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಗೂಗಲ್ ಮಾಡಿ ನೋಡ್ಬೋದು. ಇದು ಬಂದು ಲಾರ್ಡ್ ಶಿವಾಸ್ ಆರ್ಟ್. ಇಟ್ಸ್ ನಾಟ್ ಅ ಟ್ರೀಟ್ಮೆಂಟ್, ಆರ್ಟ್. ಓಕೆ, ಇಟ್ಸ್ ಅ ಥೆರಪೆಟಿಕ್ ಆರ್ಟ್, ಡಿಫೆನ್ಸ್ ಆರ್ಟ್ ವರ್ಮ ಅನ್ನೋದು. ಸೊ ಈ ಟ್ರೀಟ್ಮೆಂಟ್, ಅದಾದ ಈ ಆರ್ಟ್ನ ಶಿವನ್ ಲಾರ್ಡ್ ಪಾರ್ವತಿಗೆ, ಅವ್ರ ವೈಫ್ಗೆ ಹೇಳ್ಕೊಟ್ಟಿರೋ ಕಲೆ. ಆ್ಯಂಡ್ ಲಾರ್ಡ್ ಪಾರ್ವತಿ ಅವ್ರ ಮಗನ್ ಸುಬ್ರಹ್ಮಣ್ಯನ್ಗೆ ಹೇಳ್ಕೊಟ್ಟಿರೋ ಕಲೆ. ಆಯಿತಾ? ಲಾರ್ಡ್ ಸುಬ್ರಹ್ಮಣ್ಯ ಟಾಟ್ ದಿಸ್ ಆರ್ಟ್ ಟು ಅಗಸ್ತ್ಯ ಮುನಿ. ಓಕೆ, ಸಿದ್ಧರ್. ಸೊ ಅಗಸ್ತ್ಯ ಮುನಿ ಅನ್ನೋರು ಬೇರೆ ಇರೋ ಸಿದ್ಧರುಗಳಿಗೆ ಹೇಳ್ಕೊಟ್ಟಿರೋದು. ಇದು ಸಿದ್ಧ ವೈದ್ಯ. ಆ್ಯಕ್ಚುಲಿ ಸಿದ್ಧರುಗಳೆಲ್ಲ ಮಾಡೋ ಒಂದು ವೈದ್ಯ ಇದು. ಅದದು ನಮ್ಮ ಬಾಡಿಯಲ್ಲಿ ಪ್ರಾಣಶಕ್ತಿ ಇದೆ, ಕರೆಕ್ಟ್? ಸೊ ನಾವು ಓನ್ಲಿ ಆಲ್ ಫೆಲ್ ದಟ್ ಪ್ರಾಣ, ರೈಟ್, ಬಟ್ ಬ್ರೀದಿಂಗ್ ಇನ್. ಇದನ್ನ ಈ ಪ್ರಾಣಶಕ್ತಿ ಲೈಫ್ ಫೋರ್ಸ್ ಎನರ್ಜಿಯಾಗಿ ನಮ್ಮ ಬಾಡಿಗೆ ಒಳಗಡೆ ಬರುತ್ತಲ್ವಾ, ಮೇಲೆ ಇದು ಕಾಸ್ಮಿಕ್ ಎನರ್ಜಿಯಿಂದ ನಮಗೆ ಒಳಗಡೆ ಬರುತ್ತೆ. ಈ ಪ್ರಾಣಶಕ್ತಿ ನಮ್ಮ ಬಾಡಿಯಲ್ಲಿ ವೈಟಲ್ ಪಾಯಿಂಟ್ಸ್ ಆಗಿ ಸ್ಟೋರ್ ಆಗಿರುತ್ತೆ. ಓಕೆ, ಒಂದು ಫಾರ್ ಎಕ್ಸಾಂಪಲ್ 108 ಪಾಯಿಂಟ್ಸ್. ಆ 108 ಪಾಯಿಂಟ್ಸಲ್ಲಿ ಮೇನ್ ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ಸಲ್ಲಿ ಈ ಪ್ರಾಣಶಕ್ತಿ, ದಟ್ ಇಸ್ ದ ಲೈಫ್ ಫೋರ್ಸ್ ಎನರ್ಜಿ ಸ್ಟೋರ್ಡ್ ಇನ್ ದಟ್ ಪಾಯಿಂಟ್. ಸೊ ಕಲರಿ ಪೈಟ್ ಅಂತ ಒಂದು ಡಿಫೆನ್ಸ್ ಆರ್ಟ್ ಇದೆ, ಗೊತ್ತಾ ನಿಮಗೆ? ಅದು ವರ್ಮಕಲೆ. ಕಲರಿ ಪೈಟ್ ದ ವರ್ಮಕಲೆ. ಬಿಕಾಸ್ ಎಕ್ಸಾಕ್ಟ್ಲಿ ವೆನ್ ಯು ಟಚ್ ದಟ್ ಪಾಯಿಂಟ್ ಡೆತ್ ಕೂಡ ಬರುತ್ತೆ. ಅವನ ಕಲೆಗೆ ಬೀಳ್ಸ್ಬೇಕಂದ್ರೆ ವಿ ಕ್ಯಾನ್ ಮೇಕ್ ಹಿಮ್ ಫಾಲ್ ಡೌನ್ ಬೈ ಹಿಟ್ಟಿಂಗ್ ಎಕ್ಸಾಕ್ಟ್ಲಿ ದಟ್ ಪಾಯಿಂಟ್. ಓಕೆ, ಸೊ ಕಲರಿ ಪೈಟ್ ಅನ್ನೋದು ಡಿಫೆನ್ಸ್ಗೆ ಯೂಸ್ ಮಾಡೋದು ವರ್ಮಕಲೆಯೇ. ನಾನು ಯೂಸ್ ಮಾಡೋದು ಡಿಫೆನ್ಸ್ ಅಲ್ಲ, ಥೆರಪೆಟಿಕ್. ಸೊ ಥೆರಪೆಟಿಕ್ ಅಂದ್ರೆ ಒಂದು ಡಿಸೀಸ್ನ ಕ್ಯೂರ್ ಮಾಡೋಕ್ಕೆ. ಸೊ ಇವಾಗ ನಮ್ಮ ಪ್ರಾಣಶಕ್ತಿ ಹೇಗೆ ನಮ್ಮ ಬಾಡಿಯಲ್ಲಿ ಹೋಗ್ಬೇಕಂದ್ರೆ ಲೈಕ್ ಸರಮಾಲೆ. ಸರಮಾಲೆ ಮೀನ್ಸ್ ವಾಟ್? ಗಾರ್ಲ್ಯಾಂಡ್, ರೈಟ್? ಕರೆಕ್ಟ್? ಸೊ ಇವಾಗ ಮಾಲೆ ಆಗ್ತಾರಲ್ಲ, ಅದು ಆ ಥರ ಹೋಗ್ತಾ ಇರಬೇಕು ನಮ್ಮ ಬಾಡಿಗೆ ಸುತ್ತ. ದ ಎನರ್ಜಿ ಹ್ಯಾಸ್ ಟು ಕೀಪ್ ಗೋಯಿಂಗ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ವಾಟ್ ಹ್ಯಾಪನ್ಸ್ ಇನ್ ಆಲ್ ಅವರ್ ಬಾಡೀಸ್ ವಿ ಮೈ ನಾಟ್ ಬಿ ನೋಯಿಂಗ್. ನಮ್ಗೆ ಗೊತ್ತಿರಲ್ಲಲ್ವಾ, ಆ ಮಾಲೆ ಕಟ್ಟಾಗ್ಬಿಡುತ್ತೆ.
ವಿ ಡೋಂಟ್ ನೋ, ಲೈಕ್ ಏನಾದರೂ ಒಂದು ಹುಷಾರಿಲ್ಲದೆ ಹೋಗ್ಬಿಡ್ತೀವಿ, ಏನೋ ಒಂದು ನಮಗೆ ಗೊತ್ತಿಲ್ಲ, ಆ ಮಾಲೆ ಅನ್ನೋದು ಕಟ್ಟಾಗ್ಬಿಡುತ್ತೆ. ಆವಾಗ ಕಟ್ಟಾದಾಗ ಏನಾಗುತ್ತೆ, ಆ ಪ್ರಾಣಶಕ್ತಿ ಹಂಗೆ ಹೋಗುತ್ತಾ? ಇವಾಗ ಈ ಕಟ್ಟಾಗಿರೋ ಜಾಗಕ್ಕೆ ಹೋಗುತ್ತಾ? ಇಲ್ವಲ್ಲ. ಒನ್ಸ್ ಆ ಪ್ರಾಣಶಕ್ತಿ ಇಲ್ಲಿ ಕಟ್ಟಾಗ್ಬಿಟ್ರೆ ಇಲ್ಲಿರೋ ಪ್ರಾಣ ನೆಕ್ಸ್ಟ್ ಜಾಗಕ್ಕೆ ಹೆಂಗ್ ಹೋಗುತ್ತೆ? ಸಾಧ್ಯ ಇಲ್ಲ. ಅಮ್ಮ ಹೇಳ್ತಾರೆ ಕರೆಕ್ಟ್, ಸಾಧ್ಯನೇ ಇಲ್ವಲ್ವಾ. ಸೊ ಸಾಧ್ಯ ಇಲ್ಲ ಇರೋ ಜಾಗದಕ್ಕೆ ಪ್ರಾಣ ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಹೋಗಲ್ಲ. ಡಿಸೀಸು ಅಷ್ಟೊಳಕ್ಕೆ ಹೋಗಲ್ಲ. ನಾವು ದೇವರು ಟೈಮ್ ಕೊಟ್ಟಿದ್ದಾರೆ. ಫಸ್ಟ್ ಕಾಯಿಲೆ ಬರುತ್ತೆ, ಏಲ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಆ ಕಡೆ ನಿಮಗೆ ಡಿಸೀಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಆ ಡಿಸೀಸ್ ಫಾರ್ಮ್ ಆದಾಗ ನಮ್ಗೆ ಗೊತ್ತಿರಲ್ಲ, ಪೇನ್ ಸ್ಟಾರ್ಟ್ ಆಗುತ್ತೆ, ಅಥವಾ ಏನಾದ್ರೂ ಒಂದು ಜ್ವರ ಬರುತ್ತೆ, ಏನೋ ಒಂದು ನಮ್ಗೆ ಗೊತ್ತಿಲ್ಲ, ಇದೇನಪ್ಪ ಸಡನ್ ಆಗಿ ಚೆನ್ನಾಗಿದ್ದೀವಲ್ಲ, ಆದ್ರೆ ಇವಾಗ ಹಿಂಗಿದೆಯಲ್ಲ ನಮ್ಮ ಬಾಡಿ ಅಂತ. ಆವಾಗ ಯಾಕೆ ಅಲ್ಲಿ ಹಂಗಾಗಿದೆ ಅಂದ್ರೆ ಪ್ರಾಣ ಇಲ್ಲ, ಪ್ರಾಣ ಇಲ್ಲ. ಸೊ ಆ ಪ್ರಾಣ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ವರ್ಮಮ್ ಮಾಡಬೇಕು. ಸೊ ವರ್ಮಮ್ ಎಕ್ಸಾಕ್ಟ್ಲಿ, ಸಪೋಸ್ ಫಾರ್ ಎಕ್ಸಾಂಪಲ್ ಬ್ಯಾಕ್ ಏಕ್ ಇದೆ, ಅದಕ್ಕೆ ಏನು ಅಂತ ನೋಡ್ಕೊಂಡು ಆ ಪ್ರಾಣ ಎಲ್ಲಿ ಹೋಗಿಲ್ಲ ಅಂತ ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಅನ್ನು ಟಚ್ ಮಾಡಿ ನೋಡ್ಬೇಕು. ನೋಡಿ ಸ್ವಲ್ಪ ಎಕ್ಸಾಕ್ಟ್ಲಿ ಒಂದು ಪ್ರೆಷರ್ ಕೊಟ್ಟಾಗ ಪ್ರಾಣ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಸ್ಟಾರ್ಟ್ ಮೂವಿಂಗ್ ಅಗೇನ್ ಇನ್ ಯೋರ್ ಬಾಡಿ. ಅದರಿಂದನೇ ರಿಸಲ್ಟ್ ಬರೋದು. ಟಕ್ ಅಂತ ಒಂದೇ ಸಿಟ್ಟಿಂಗ್ ಅಲ್ಲೇ, ಒಬ್ಬರೊಬ್ಬರಿಗೆ ಒಂದೇ ಸಿಟ್ಟಿಂಗ್ ವಾಸಿ ಆಗುತ್ತೆ, ಒಬ್ಬರೊಬ್ಬರಿಗೆ 4-5 ಸಿಟ್ಟಿಂಗ್ ಹೋಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದೇರ್ ಕರ್ಮ ಆಲ್ಸೋ, ಸಿವಿಯರಿಟಿ ಆಫ್ ದ ಡಿಸೀಸ್ ಆಲ್ಸೋ. ಸೊ ಅದರಿಂದ ಪ್ರಾಣನೇ ಮೆಡಿಸಿನ್. ನಮಗೆ ದ ಮೆಡಿಸಿನ್ ಇಸ್ ಇನ್ ಅವರ್ ಬಾಡಿ. ಸಿ ಫಾರ್ ಎಕ್ಸಾಂಪಲ್, ದೊಡ್ಡ ಆಪರೇಷನ್ ಮಾಡ್ತಾರಪ್ಪ, ಹಾರ್ಟ್ ಸರ್ಜರಿ ಮಾಡ್ತಾರೆ. ಹಾರ್ಟ್ ಸರ್ಜರಿ ಮಾಡಿದ್ರೆ ಬಿಗ್ ಕಟ್, ರೈಟ್? ಒಂದು ಕಟ್ ಇರುತ್ತೆ. ಡಾಕ್ಟ್ರು ಕಟ್ ಮಾಡಿ ಫಿಕ್ಸ್ ಸ್ಟಿಚಸ್ ಮಾಡಿ ಇನ್ನೆಲ್ಲ ದೇವರೇ ಎಲ್ಲ ನೀವು ನೋಡ್ಬೋದು ಅಂತ ಕಲಿಸ್ಬಿಡ್ತಾರಲ್ಲ. ಡಾಕ್ಟರ್ಸ್ ಹೇಳಿರೋದು ಇದು ಡಾಕ್ಟರ್ಸೇ ಹೇಳಿದ ಮಾತು. ಆ್ಯಕ್ಚುಲಿ ಬಿಗ್ ಡಾಕ್ಟರ್ಸ್ ಸ್ಟಡಿಡ್ ಲಾಟ್ MS ಅಂತೆಲ್ಲ ಮಾಡ್ತಾರೆ. ಅವ್ರು ಹೇಳ್ತಾರೆ ನಮ್ಗಿಲ್ಲ ಮ್ಯಾಮ್, ನಮ್ಗೆ ಗೊತ್ತಿಲ್ಲ, ಅಂದ್ರೆ ನಾವೇನು ಕುಯ್ದು ಆಪರೇಷನ್ ಮಾಡಿಬಿಡ್ತೀವಿ, ಬಟ್ ಅದು ಏನು ತಿರ್ಗಾ ಅಟ್ಯಾಚ್ ಆಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ. 10 days ಆದಮೇಲೆ ಬನ್ನಿ ಸ್ಟಿಚಸ್ ರಿಮೂವ್ ಮಾಡೋಕ್ಕಂತ ಹೇಳ್ತೀವಿ, ಅದು ಸ್ಟಿಚ್ ಆಗಿ ಕ್ಲೋಸ್ ಆಗಿರುತ್ತೆ. ನಮಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ. ಡಾಕ್ಟರ್ಸ್ ಟೆಲ್ ದಟ್ ಇಟ್ಸ್ ಮಿರಾಕ್ಯುಲಸ್ಲಿ, ಬಟ್ ಇಟ್ ಇಸ್ ನಥಿಂಗ್. ಏನಿಲ್ಲ, ಆ ಪ್ರಾಣ ಸ್ಟಾರ್ಟ್ಸ್ ಗೋಯಿಂಗ್, ರೈಟ್? ಇಟ್ ಇಸ್ ಹೀಲಿಂಗ್ ಬೈ ಇಟ್ ಸೆಲ್ಫ್. Healing is happening at our body with the help of prana shakti. So in Varmam also, and we are using only the prana, where we are making sure a prana exactly body ಹೋಗ್ತಾ ಇದೆಯಾ, ಪ್ರಾಪರ್ ಆಗಿ ಆ ಜಾಗಕ್ಕೆ ಹೋಗುತ್ತಾ ಅಂತ ನೋಡಿ ಆ ಪ್ರೆಷರ್ ಕೊಟ್ಟಾಗ ಆ ಪ್ರಾಣ ರಿಲೀಸ್ ಆಗುತ್ತೆ, ಅಲ್ಲಿಗೆ ಅಲ್ಲಿ ಹೋಗಿ ಅದೇ ಹೀಲ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ವರ್ಮ ಚಿಕಿತ್ಸೆ. ಓಕೆ, ಸೊ ಎನಿ ಡೌಟ್ ಇನ್ ದಿಸ್? ಸೊ ಇದೇ ಮ್ಯಾಮ್ ವರ್ಮ ಚಿಕಿತ್ಸೆ ಅನ್ನೋದು, ದಿಸ್ ಇಸ್ ವಾಟ್ ದ ಆರ್ಟ್ ಇಟ್ ಇಸ್ ಆಲ್ ಅಬೌಟ್. ಸೊ ನಮ್ಮ ಹತ್ರನೇ ಇದೆ ಟ್ರೀಟ್ಮೆಂಟ್ ಅನ್ನೋದು. ಸೊ ಅದು ನಮ್ಮ ಬಾಡಿಯೇ ನಮ್ಮನ್ನ ಹೀಲ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಮಾತ್ರ ಸರಿ ಮಾಡಬೇಕು. ಪ್ರಾಣ ಕರೆಕ್ಟಾಗಿ ಹೋಗುತ್ತಾ ಬಾಡಿಗೆ ಅಂತಾಗ ಎವ್ರಿ ಡಿಸೀಸಸ್ ಎಕ್ಸೆಪ್ಟ್ ಸೋರಿಯಾಸಿಸ್, ಬಿಕಾಸ್ ಸೋರಿಯಾಸಿಸು ಆಗುತ್ತೆ, ಅದು ಸ್ಕಿನ್ ಇನ್ಫೆಕ್ಷನು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ಕಿನ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು ಆಗುತ್ತೆ. ಅದು ಸೀಕ್ರೆಟ್ಸ್ ಗೊತ್ತಿರೋರು ಮಾಡ್ತಾರೆ, ಬಟ್ ಐ ಡೋಂಟ್ ನೋ, ದೋಸ್ ಡೇಸಸ್ ದೇ ಮೈಟ್ ಹ್ಯಾವ್ ಡನ್. ಬಟ್ ಇವಾಗ ಎಲ್ಲ ಡಿಸೀಸು ಕ್ಯೂರ್ ಆಗುತ್ತೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್, ಡಯಾಬಿಟಿಕ್, BP, ಬ್ಯಾಕ್ ಏಕ್, ಥೈರಾಯ್ಡ್, upper age, shoulder, frozen shoulders, everything. Mainly mind problems, stress related issues, okay, depression, ಇದೆಲ್ಲನೇ ವಾಸಿ ಆಗುತ್ತೆ ವರ್ಮದಲ್ಲಿ. ಮೇನ್ ಇಂಟ್ಯೂಷನ್ ಅಂದರೆ ಇದು ನಾಟ್ ಓನ್ಲಿ ಬೈ ಟಚ್, ಆ ಹೀಲಿಂಗ್ ಟಚ್ ಬೇಕು ಫಿಂಗರ್ಸ್ಗೆ. ಆ್ಯಂಡ್ ವಿತ್ ದ ಇಂಟ್ಯೂಷನ್ ಇಟ್ ವಿ ವರ್ಕ್ ವಿತ್ ದ ಪ್ರಾಣ. ಆ ಪ್ರಾಣ ನಮ್ಮ ಕಣ್ಣಿಗೆ ಕಾಣುತ್ತೆ, ಅದರಲ್ಲಿ ಹಂಗೆ ನೋಡ್ಕೊಂಡು ಮಾಡ್ತೀವಿ. ಸೊ ಇಟ್ಸ್ ಅ ಡಿವೈನ್ ಆರ್ಟ್, ಇಟ್ಸ್ ಅನ್ ಆರ್ಟ್. ಇದು ಸೈಂಟಿಫಿಕಲ್ ಆಗೆಲ್ಲ ಹೇಳೋಕ್ಕಾಗಲ್ಲ. It is like by feeling only you will know that what it is. It's a divine art. That's all about it. Thank you so much. Operation ಮಾಡಕ್ಕೆ ಬಂದವರೆಲ್ಲ ಆಪರೇಷನ್ ಇಲ್ಲದೆ ಹೋಗಿದ್ದಾರೆ. So many success cases are there. ಇಲ್ಲ ನಾನು ಆಯಿಲ್ ಇಲ್ಲ. It's not a massage.
ಇಟ್ಸ್ ಅ ಡಿವೈನ್ ಆರ್ಟ್. ಸೊ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ, ವರ್ಮ ಅಂದ್ರೆ ಮಸಾಜ್ ಮಾಡ್ತಾರೆ ಅಂತ. ಇಟ್ಸ್ ವರ್ಮ, ಇಲ್ಲಿ ಮರ್ಮ ಹೇಳ್ತಾರೆ, ನಾವು ವರ್ಮ ಅಂತ ಹೇಳೋದು, VARMA, ವರ್ಮ, ವರ್ಮಂ. We call it as Varma. This treatment is in the belt of South, Tamil Nadu, Nagarkoil, Kanyakumari, Kerala. ಆ ಬೆಲ್ಟ್ ಅಲ್ಲಿ ಇರೋ ಟ್ರೀಟ್ಮೆಂಟ್, ಅಲ್ಲಿರೋ ಸಿದ್ಧತೆಲ್ಲ ಆ ಸುಮ್ಮನೆ ಪಿಕ್ಚರ್ಸ್ ಹಂಗೆ ಹಾಕಿದ್ದಾರೆ. ಇಟ್ಸ್ ನಾಟ್ ಅ ಮಸಾಜ್, ಇಟ್ಸ್ ಅ ಪಾಯಿಂಟ್. ಹೌದು ಹೌದು, ಗೊತ್ತಾಗಲ್ಲ ಅದು, ನೋಡಿ ಮುಟ್ಟಿ ನೋಡ್ಬೇಕು ನಿಮ್ ಬಾಡಿನ, ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಆಗಿದೆ ಅಂತ, ಆವಾಗನೇ ಹೇಳಕ್ಕಾಗುತ್ತೆ ಏನು. ನಾಳೆ ಬರ್ತೀನಿ ಮೇಡಮ್. ಒಂದು ಸಿಂಪಲ್ ಕ್ವಶನ್, ಮರ್ಮ ಚಿಕಿತ್ಸೆಗೂ ಆಧ್ಯಾತ್ಮಿಕತೆಗೂ ಸಂಬಂಧ ಇದೆಯಾ? Is there any link between, connection between marma chikitsa and spirituality? That's what I told. ಖಂಡಿತ ಮ್ಯಾಮ್, ದಿಸ್ ಇಸ್ ಆರ್ಟ್ ಬೈ ಲಾರ್ಡ್ ಶಿವ ಅಂತ ಹೇಳಿದೆ. ಸೊ ಇದೆಲ್ಲನೇ ಸ್ಪಿರಿಚುವಾಲಿಟಿನೇ, ವರ್ಮಮ್ ಸ್ಪಿರಿಚುವಾಲಿಟಿ. ಆ ಟಚ್ ಕೊಟ್ಟರೆ ಹೀಲ್ ಆಗುತ್ತೆ ಅದು. ಇಟ್ಸ್ ಕಂಪ್ಲೀಟ್ಲಿ ಸ್ಪಿರಿಚುವಲ್, ಇಟ್ ಇಸ್ ನೋ ವೇರ್ ಸೈಂಟಿಫಿಕಲ್. ದಟ್ಸ್ ವಾಟ್ ಐ ಟೋಲ್ಡ್ ದಟ್. ಸೈಂಟಿಫಿಕಲ್ ಆಗಿ ಏನೂ ಇಲ್ಲ, ಸ್ಪಿರಿಚುವಲೇ ಇದು ಪಾಯಿಂಟ್ಸ್. ಸೊ ಅದಕ್ಕೆ ನಾವು ವರ್ಮ ಮಾಡೋರು ಯಾರು ಬೇಕಾದ್ರೆ ಕಲ್ತ್ಕೊಂಡು ಮಾಡೋದಲ್ಲ ವಿದ್ಯೆ. ದ ಪೀಪಲ್ ದೋಸ್ ಹೂ ಆರ್ ಸೆಲೆಕ್ಟೆಡ್ ವಿಲ್ ಡೂ. ಆ್ಯಕ್ಚುಲಿ ಐ ಆಮ್ ಒನ್ ಎಜುಕೇಟರ್ ಇನ್ ಸಿಂಗಪೂರ್, ದಟ್ ಐ ಹ್ಯಾವ್ ಟು ಟೆಲ್ ಯು. ಮೈ ಮೈನ್ ಸ್ಟ್ರೀಮ್, ಐ ವಾಸ್ ವರ್ಕಿಂಗ್ ಇನ್ ಸಿಂಗಪೂರ್. ನಾನು ಸಿಂಗಪೂರಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಸೈಡಲ್ಲಿ ಇದು ನನಗೆ ಇಂಟ್ರೆಸ್ಟ್, ನಾನು ಇದರಲ್ಲಿ ಏನು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕಂತ ನಾನು ಸುಮಾರು ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಆ ಕಲೆಗಳನ್ನ, ಸೀಕ್ರೆಟ್ಸ್ನೆಲ್ಲ ಒಂದೊಂದಾಗಿ ತಗೊಂಡು ಯಾವುದು ವರ್ಕ್ ಆಗುತ್ತೆ ಅಂತ ಒಂದೊಂದು ಸ್ಟಾರ್ಟೆಡ್ ಇಂಪ್ಲಿಮೆಂಟೆಡ್. ಸೊ ಐ ಹ್ಯಾವ್ 24 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಆಮೇಲೆ ನನಗೆ ಅದರಲ್ಲಿ ಅದು ತುಂಬ ದುಡ್ಡೆಲ್ಲ ಬರುತ್ತೆ ಸಿಂಗಪುರಲ್ಲಿ ಕೆಲಸ ಮಾಡಿದ್ರೆ, ಬಟ್ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನಗೆ ಇದರಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್. ಸೊ ನನಗೆ ಸ್ಪಿರಿಚುವಲ್ ಆಗಿ ಬರಬೇಕು ಹೆಂಗಂತ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಸ್ಪಿರಿಚುವಲ್ ಆರ್ಟ್. ಅವ್ರು ನಾನು ಸೆಲೆಕ್ಟ್ ಮಾಡಿಲ್ಲ ಈ ಆರ್ಟ್ ಮಾಡೋಕ್ಕೆ, ಅವರು ನನ್ನ ಸೆಲೆಕ್ಟ್ ಮಾಡಿದ್ದಾರೆ ದೇವರು. ಆ ಥರ ಅಂದ್ಕೊಂಡು ನಾನು ಇದನ್ನು